ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಟಟಿಂಗ್ ಲೇಸ್ ತೋರಿಸ್ತೀನಿ ನೋಡಿ. ಹಾಫ್ ಆ್ಯಂಡ್ ಹಾಫು. ಇದು 6 ಪೆಟಲ್ಸ್. ಆ್ಯಕ್ಚುಲಿ 6 ಪೆಟಲ್ಸಲ್ಲಿ ಸಿಂಗಲ್ ಫ್ಲವರ್ ಹಾಕೋದು ತೋರಿಸಿದ್ದೀನಿ, ಮತ್ತು ಡಬಲ್ ಕಲರ್ ಅಂದರೆ 2 ಕಲರಲ್ಲಿ ಹಾಕಿ ಅದನ್ನು ಸ್ಯಾರಿ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ. ಹಾಗೆ ಕಂಟಿನ್ಯೂಟಿ ಅಂದರೆ ಫುಲ್ಲು ಈ ಥರ ಲೇಸ್ ಥರ ಅಟ್ಯಾಚ್ ಮಾಡಿಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡೋದು ನಾನು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಇದು ನೋಡಿ, ಹಾಫ್ ಆ್ಯಂಡ್ ಹಾಫ್ ಅಂದರೆ 2 ಕಲರಲ್ಲಿ ಅಟ್ ಎ ಟೈಮ್, ಒಂದೇ ಟೈಮಲ್ಲಿ 2 ಕಲರಲ್ಲಿ ಅರ್ಧ ನೋಡಿ, 2.5 ಪೆಟಲ್ಸು ಒಟ್ಟು ಅಂದರೆ 3 ಪೆಟಲ್ಸ್ 1 ಕಲರಲ್ಲಿ, ಇನ್ನು 3 ಪೆಟಲ್ಸ್ 1 ಕಲರಲ್ಲಿ ಹಾಕ್ಬೋದು. ಈ ಥರ ಬರುತ್ತೆ. ನಾನು ಲಾಸ್ಟ್ ಟೈಮು 4 ಪೆಟಲ್ಸ್ ತೋರಿಸಿದ್ನಲ್ವ ವಿಡಿಯೋ, ಇದು ಸೇಮ್ ಅದೇ ಪ್ಯಾಟ್ರನಲ್ಲಿ, ಬಟ್ 6 ಪೆಟಲ್ಸ್ ಇದೆ ಇಲ್ಲಿ ನೋಡಿ, 6 ಪೆಟಲ್ಸ್ ಇದೆ. ಸೊ ಇವಾಗ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ 2 ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇದ್ದರೆ ಅದಕ್ಕೆ ಯಾವುದು ಕಾಂಟ್ರಾಸ್ಟ್ ಮಾಡಿಕೊಂಡು ಪಲ್ಲು ಆಪೋಸಿಟ್ ಕಲರ್ಸ್ ಸ್ಯಾರಿಗೆ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಇದು ತೋರಿಸಿರೋದು ಒಂದು ಸೈಡ್ ಬೀಡ್ ಹಾಕಿದ್ದೀನಿ, ಒಂದು ಸೈಡ್ ಬೀಡ್ ಹಾಕಿಲ್ಲ, ವಿತೌಟ್ ಬೀಡು. ಇದನ್ನು ನಾವು ಸ್ಯಾರಿಗೆ ಸ್ಟಿಚ್ ಮಾಡಿದ್ರೆ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನಾವು ಬೀಡನ್ನು ಆ್ಯಡ್ ಮಾಡ್ಕೋಬೇಕು, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಹೇಗಂದ್ರೆ ಅಂದರೆ ಬೀಡನ್ನು ನಿಮಗೆ ಸ್ಮಾಲ್ ಸೈಜ್ ಬೀಡ್ ಬೇಕು ಅಂದರೆ ಇದನ್ನು ಸ್ಟಾರ್ಟಿಂಗ್ಗೆ ನಾವು ಥ್ರೆಡ್ಗೆ ಬೀಡ್ ಏರಿಸ್ಕೊಂಡು ಶಟಲ್ಗೆ ಸುತ್ಕೋಬೇಕು. ನಾರ್ಮಲ್ಲು ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ವ 3mm ಬೀಡು, ಆ ಬೀಡ್ ಬೇಕು ಅಂದರೆ ನೀವು ಹಾಗೆ ಕ್ರೋಶದಲ್ಲಿ ನೀಡಲ್ ನಂಬರು 10ಇಂದ ಯೂಸ್ ಮಾಡಿಕೊಂಡು ಆವಾಗ ಆ ಟೈಮ್ ಆ ಸಿಚುವೇಶನ್ ಅಂದರೆ ಈ ಪ್ಲೇಸಲ್ಲಿ ಈ ಕ್ರೋಶ ಯೂಸ್ ಮಾಡಿಕೊಂಡು ಬೀಡನ್ನು ಸೇರಿಸ್ಕೋಬೋದು. ಅಂದರೆ ಸ್ವಲ್ಪ ಸೈಜ್ ಬರುತ್ತೆ. ಇದು ಫುಲ್ ಸ್ಮಾಲ್ ಸೈಜು. ಸುಮ್ಮನೆ ಥ್ರೆಡ್ಡಲ್ಲಿ ಇತ್ತಲ್ಲ, ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸ್ಮಾಲ್ ಸೈಜ್ ಇದು ಬೀಡು. ಇದು ನಾನು 4 ಪೆಟಲ್ಸ್ ತೋರಿಸಿದಾಗ ಹೇಳಿದ್ನಲ್ವ, ಹಾಫು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಹಾಫ್ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಬಟ್ ಡಿಸೈನ್ ನೋಡೋದಕ್ಕೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಹತ್ರದಿಂದ ನೋಡಿ ಅಬ್ಸರ್ವ್ ಮಾಡಿದ್ರೆ ಅದು ನೀವು ಯಾವುದು ಕಲರು ಮೇಲ್ ಬರುತ್ತೆ, ಯಾವುದು ಕಲರು ಅಂದರೆ ಡಾರ್ಕ್ ಆಗಿರೋ ಕಲರಲ್ಲಿ ನಮಗೆ ಕಾಣಲ್ಲ ಫಿನಿಶಿಂಗು. ಇದು ನೋಡಿ, ಬ್ಯಾಕ್ ಸೈಡ್ ಇದೆ, ಇದು ಪರ್ಪಲ್ ಬ್ಯಾಕ್ ಸೈಡಿಂದ ಹಾಕಿದ್ದೀನಿ, ಈ ಪಿಸ್ತಾ ಗ್ರೀನನ್ನು ಫ್ರಂಟ್ ಸೈಡಿಂದ ಹಾಕಿದ್ದೀನಿ. ಹೀಗೆ ಕಾಣುತ್ತೆ ನೋಡಿ. ಇದನ್ನು ಉಲ್ಟಾ ಇಟ್ಟರೆ ಪರ್ಪಲ್ಲು ಫ್ರಂಟ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ, ಇದು ಬ್ಯಾಕ್ ಸೈಡು ಈ ಥರ ಬಂದಿದೆ. ಇದನ್ನು ನೀವು ಸ್ವಲ್ಪ ಬೆರಳಲ್ಲಿ ಈ ಥರ ಅಂದರೆ ಹಾಕಿದ್ದಾದಮೇಲೆ ಎಲ್ಲನ ಈ ಥರ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಅದು ಫಿನಿಶಿಂಗು ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಹೆಂಗೆ ಅಂದರೆ ಇವೆರಡು ಅಟ್ಯಾಚ್ ಆಗಿರುತ್ತಲ್ವ ಲೈನ್ಸ್ಗಳು, ಈ ಲೈನ್ಸು ನಾವು ಫ್ರಂಟಿಂದ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ, ಬ್ಯಾಕಿಂದ ಸ್ವಲ್ಪ ಅದು ಕೂರಿರಲ್ಲ ನೋಡಿ. ಈ ಥರ ನಾವು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಿಂಗೆ 2 ಲೈನನ್ನು ಹೀಗೆ ಎಳ್ಕೊಂಡು ನೋಡಿ, ಈ ಥರ ಹಿಂಗೆ ಎಳ್ಕೊಂಡು ಇದನ್ನು ಪ್ರೆಸ್ಸಿಂಗ್ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಅದು ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಬರುತ್ತೆ. ಇದು ಒಂದು ಟ್ರಿಕ್ಸು. ನೀವು ಈ ಥರ ಏನಾದರೂ ಹಾಕಿದ್ರೆ ನೀವು ಈ ಥರ ಫಿನಿಶಿಂಗ್ ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ಆವಾಗ ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ ಹೀಗೆ 2 ಸೈಡು ಕಾಣಿಸ್ತಿದೆ ಅಲ್ವರ. ಇದನ್ನು ಹೇಗೆ ಹಾಕೋದಂತ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 2 ಕಲರು ಆಲ್ರೆಡಿ ಶಟಲಲ್ಲಿ ಸುತ್ತಿರೋದಿತ್ತು, ರಾಮ ಗ್ರೀನು ಮತ್ತು ಪಿಂಕ್, ರಾಣಿ ಪಿಂಕು. ಅಂದರೆ ಪಿಂಕ್ ಅಂದರೆ ಒಂಥರ ಮೆಜಂತ ಪಿಂಕು. ಸ್ಟಾರ್ಟಿಂಗು 2 ಥ್ರೆಡ್ಡನ್ನು ತೊಗೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ಈ ನಾಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ಫುಲ್ಲು ಗಮ್ ಹಾಕಿ ಕಟ್ ಮಾಡಿಕೊಂಡು, ಗಮ್ ಹಾಕಿ ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿದ್ರೆ ತಕ್ಷಣ ಅದು ಓಪನ್ ಆಗಿಬಿಡುತ್ತೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನೋಡಿ. ಬೇಸಿಕ್ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ, 12 ಡೇಸ್ ಬ್ಯಾಕ್ ಈ ಬೇಸಿಕ್ ವಿಡಿಯೋ ಇದೆ, ನೀವು ನೋಡಿ ಒಂದು ಸಾರಿ. ಯಾರಾದರೂ ಹೊಸದಾಗಿ ನೋಡ್ತಿರೋರು ನಾನು ಬೇಸಿಕ್ ವಿಡಿಯೋ ನೋಡಿ.
ಥರ ಇಟ್ಕೊಂಡು ನಾನಿಲ್ಲಿ ಸ್ಟಾರ್ಟಿಂಗು ಈಗ ಇಲ್ಲಿ ಆಫ್ ಆ್ಯಂಡ್ ಆಫ್ ಅಲ್ವಾ ಹಾಕ್ತಿರೋದು, ನಾವು ಸ್ಟಾರ್ಟಿಂಗ್ಗೆ 2 ಆಫ್ ಆ್ಯಂಡ್ ಆಫ್ ಹಾಕಬೇಕು ಕಲರ್ಸು. ಈಗ ರಾಮ ಗ್ರೀನ್ ಹಾಕ್ತಾಯಿದ್ದೀನಿ, ರಾಮ ಗ್ರೀನನ್ನು ಸುತ್ಕೊಂಡಿದ್ದೀನಿ. 1 2 3 4 5. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ, ನಾನು 7 ಡಬಲ್ ನಾಟ್ ಇದೆ ಇಲ್ಲಿ. ನಾನಿಲ್ಲೀಗ 6ಗೆ ಸ್ಟಾಪ್ ಮಾಡ್ತೀನಿ. 6 ಆಯಿತು. ಇಲ್ಲಿ ಒಂದು ಲೂಪನ್ನು ಬಿಡ್ತಾಯಿದ್ದೀನಿ. ಇದು ಪೆಟಲ್ ಜಾಯಿನ್ ಮಾಡೋದಕ್ಕೆ ಬೇಕು. ಫೋರ್ 5 6 ನೋಡಿ, 6 ಕಂಪ್ಲೀಟ್ ಆಗಿದೆ. ಈಗ ಈ ಗ್ರೀನ್ ಥ್ರೆಡ್ಡನ್ನು ನಾವು ಬೆರಳಿಗೆ ಸುತ್ಕೊಂಡಿದ್ದೀವಲ್ಲ, ಇದನ್ನು ರಿಮೂವ್ ಮಾಡಿ. ನೋಡಿ, ಇದು ಕೆಳಗಡೆ ಇದೆ, ಪಿಂಕ್ ಕಲರು ಕೆಳಗಡೆ ಇದೆ ನೋಡಿ. ಈಗ ಸೈಡ್ ಇದೆಯಲ್ಲ ನಮ್ಮ ಸೈಡು, ಇವಾಗ ಇದನ್ನು ರಿಮೂವ್ ಮಾಡಿ ಹೀಗೆ ಉಲ್ಟಾ ಇಟ್ಕೋಬೇಕು. ಅಂದರೆ ಈ ಥ್ರೆಡ್ ಮೇಲೆ ಹೋಗಬೇಕು, ಪಿಂಕ್ ಕಲರ್ ಥ್ರೆಡ್ ಮೇಲೆ ಹೋಗಬೇಕು. ಹೀಗಿತ್ತು, ಹೀಗೆ ಇಟ್ಕೊತಾ ಇದ್ದೀನಿ. ಮೇಲ್ಭಾಗಕ್ಕೆ ಪಿಂಕ್ ಕಲರ್ ಥ್ರೆಡ್ ಬರುತ್ತೆ. ಸೇಮ್ ಅದೇ ರೀತಿ ರಾಮ ಗ್ರೀನ್ ಕಲರ್ ಥ್ರೆಡ್ಡನ್ನು ನಾವು ಬೆರಳಿಗೆ ಸುತ್ತಕೊಂಡು ಈಗ ಪಿಂಕ್ ಕಲರ್ ಥ್ರೆಡ್ ಇರೋ ಶಟಲನ್ನು ಕೈಗೆ ಎತ್ಕೊಂಡು ನೋಡಿ, ಸೇಮ್ ನಾವು ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಅದೇ ರೀತಿ. ಬಟ್ ಹೇಗೆ ಅಂದರೆ ನಾವು ಇಲ್ಲಿ ನೋಡಿ, ಸ್ಟಾರ್ಟಿಂಗು ಇದನ್ನು ರಾಮ ಗ್ರೀನ್ ಥ್ರೆಡ್ಡನ್ನು ಎಳಿತಾ ಇದ್ವಿ ಅಲ್ವಾ, ಹೀಗೆ ಅದರಿಂದ ಥ್ರೆಡ್ ಆಗೋದು ಈ ಥರ ನಾಟ್ ಆಗ್ತಿತ್ತು. ಬಟ್ ಇಲ್ಲಿ ನನಗೆ ಪಿಂಕ್ ಕಲರು ನಾಟ್ ಬರಬೇಕು. ಸೊ ಹಾಗಾಗಿ ಇದನ್ನು ಬೆರಳಲ್ಲಿಗೆ ಉಲ್ಟಾ ಇಟ್ಕೊಳ್ಳೋಣ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆಲ್ರೆಡಿ ಹಾಕಿದ್ದೀವಲ್ಲ, ಹೀಗಿರುತ್ತಲ್ವ, ಇದಿವಾಗ ಈ ಥರ ಹಿಂಗೆ ಬೆರಳಲ್ಲಿ ಹಿಂಗೆ ಹೊಂದ್ಕೊಂಡ್ರೆ ಅದು ಈ ಸೈಡ್ ಬರುತ್ತೆ, ರೈಟ್ ಸೈಡಿಗೆ. ಸೊ ಈಗ ಸೇಮ್ ಎಳಿಬಾರ್ದು, ಇಲ್ಲಿ ಪಿಂಕ್ ಕಲರ್ ಥ್ರೆಡ್ಡನ್ನು ನಾಟ್ ಆಗೋದಕ್ಕೆ ಬಿಡಬೇಕು, ಎಳಿಬಾರ್ದು. ಅದೇ ಥ್ರೆಡ್ಡು ನಾವು ಹೇಗೆ ಹಾಕ್ತೀವೋ ಅದು ನಾಟು ಹಾಕ್ತಾ ಇರುತ್ತೆ, ಜಾಸ್ತಿ ಎಳಿಬಾರ್ದು. ನೋಡಿ, ಈಗ ಕೆಳಗಡೆಯಿಂದ ಮೇಲೆ ನೋಡಿ, ಕಾಣಿಸ್ತಿದೆ ಅಲ್ವಾ ಕ್ಲಿಯರಾಗಿ. ನಾವು ಗ್ರೀನ್ ಥ್ರೆಡ್ ಎಳಿಬಾರ್ದು, ಪಿಂಕ್ ಥ್ರೆಡ್ಡೇ ನಮಗೆ ನಾಟ್ ಆಗಬೇಕಿತ್ತಲ್ವ. ಸೊ ಹಾಗಾಗಿ ಎಷ್ಟು ನಾನು 6 ಹಾಕ್ತಾಯಿದ್ದೀನಿ ಅಲ್ವಾ, ನೋಡಿ ಇನ್ನು ಆಫ್ ಇದೆ. ನೋಡಿ, ಇದು 6 ಆಗಿದೆ. ಇಲ್ಲಿ ಒಂದು ಲೂಪನ್ನು ಬಿಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪ ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ, ಮೇಲೆ ಹಾಕೋದು ಕೆಳಗೆ ಹಾಕೋದು ಅಂತ. ನೀವು ಸ್ವಲ್ಪ ಕೌಂಟ್ ಮಾಡಿಕೊಂಡು ಮೇಲೆ ಕೆಳಗೆ ಅಂತಂದರೆ ಬರುತ್ತೆ ಕ್ಲೀನಾಗಿ ನಾಟ್. ನೋಡಿ, ಫಸ್ಟ್ ಕೆಳಗಡೆಯಿಂದ, ಆಮೇಲೆ ಮೇಲಿಂದ, ಕೆಳಗಡೆಯಿಂದ ಮೇಲಿಂದ. ಕೆಳಗಡೆಯಿಂದ ಮೇಲಿಂದ. ನೋಡಿ, ಈ ಥರ ಆಗುತ್ತಿದ್ದು. ಅಂದರೆ ಇಲ್ಲಿ ಆಫು ಕಾಣಿಸಲ್ಲ, ಅದು ನಮಗೆ ಬ್ಯಾಕ್ ಸೈಡ್ ಬಂದಿರುತ್ತೆ, ಇಲ್ಲಿ ನಾಟ್ ಫುಲ್ ಆಗಿರುತ್ತೆ. ನೋಡಿ, ಇಲ್ಲಿ 6 ಆಗಿದೆ. ಈಗ
ಇದು ಕಂಪ್ಲೀಟ್ ಆಯ್ತು. ಈಗ ನೋಡಿ 2 ಥ್ರೆಡ್ಡೆಲ್ಲ ಹಾಕಿದ್ದೀನಿ. ಈಗ ಬೆರಳಿಗೆ ಸುತ್ತಿರೋ ದಾರ ತೆಗೆದುಬಿಟ್ಟು ನಾವು ಬೆರಳಿಗೆ ಯಾವ ಥ್ರೆಡ್ ಸುತ್ತಿದೀವೋ ಆ ಶೆಟ್ಟಲ್ಲಿ ದಾರ ಇಟ್ಕೊಂಡು ಎಳಿಬೇಕು. ನೋಡಿ ಬೆರಳಿಗೆ ನಾನು ರಾಮ ಗ್ರೀನ್ ಸುತ್ಕೊಂಡಿದ್ನಲ್ವ, ಅದು ಎಳೆದ್ರೆ ಥ್ರೆಡ್ಡು ಪೆಟಲ್ಸ್ ಕ್ರಿಯೇಟ್ ಆಯಿತು. ಈಗ ನಾನಿಲ್ಲಿ ಸ್ಟಾರ್ಟಿಂಗ್ ಫಸ್ಟು ಮತ್ತು ಪಿಂಕ್ ಕಲರ್ ಹಾಕ್ತಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು, ಈ ಕಡೆದಾದರೂ ಹಾಕ್ಬೋದು, ಈ ಕಡೆದಾದರೂ ಹಾಕ್ಬೋದು. ಹಾಕಬೇಕಾದ್ರೆ ಅದನ್ನು ನಾವು ಮೇಲ್ಭಾಗ ಅಂದರೆ ಫ್ರಂಟ್ ಸೈಡಿಂದನೇ ಹಾಕಬೇಕು. ಬಟ್ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಒಂದು ಉಲ್ಟಾ ಒಂದು ಸೀದಾ ಬಂದಿರುತ್ತೆ. 6 ಡಬಲ್ ನಾಟ್ 2 3 4 5 6 ಇಲ್ಲಿ 6 ಆದಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 3 4 5 6 ಅಟ್ಯಾಚ್ 6 ಆಗಿದೆ. ಈಗ ಒಂದು ಲೂಪ್ ಇಟ್ಕೊತಿದ್ದೀನಿ. ಮತ್ತು ಸೇಮ್ 6 ಡಬಲ್ ನಾಟ್ 4 5 6 ಈಗ ಮತ್ತೆ ಲೋಪು. ಇದು ಪೆಟಲ್ಸ್ ಜಾಯಿನ್ ಮಾಡೋದಕ್ಕೆ ಮೇಲ್ಗಡೆದು ಆಪ್ಷನಲ್ಲು. ನೀವು ಬೇಕಾದ್ರೆ ಪ್ಲೈನ್ ಹಾಗೇನಾದರೂ ಹಾಕ್ಕೋಬೋದು, ರೌಂಡ್ ಶೇಪ್ ಬರುತ್ತೆ. 5 6 ನೋಡಿ ಇದು ಕಂಪ್ಲೀಟ್ ಆಗಿದೆ. 6 6 6 6 ಅಂದರೆ 4 ಸಾರಿ ಡಬಲ್ ನಾಟನ್ನು ಹಾಕ್ಕೊಳೋದು 6 6 ಅಂತ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇನ್ನೂ ಒಂದು ಡಬಲ್ ನಾಟನ್ನು ಪಿಂಕ್ ಕಲರಲ್ಲೇ ಹಾಕ್ಕೋಬೇಕು. ಸೇಮ್ 6 ಡಬಲ್ ನಾಟ್ 6 ನಿಮಗೆ ತುಂಬ ಪ್ರಾಕ್ಟೀಸ್ ಆದಮೇಲೆ ನೀವು ಈ ಶಟಲ್ ಮೂತಿ ಇರುತ್ತಲ್ಲ ಈ ಥರ ಶಾರ್ಪ್ ಆಗಿರೋ ಇದರಿಂದನೇ ನಾವು ಪೆಟಲ್ಸ್ನ ಜಾಯಿನ್ ಮಾಡ್ಕೋಬೋದು. ಪ್ರತಿ ಸಲ ನಾವು ನೀಡಲ್ಸ್ನ ತೊಗೊಂಡು ಜಾಯಿನ್ ಮಾಡ್ತೀವಿ ಅಂದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಕಲಿಬೇಕಾದ್ರೆ ಆದಷ್ಟು ಇದರಿಂದನೇ ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಪೆಟಲ್ಸ್ ಹಾಕ್ಬೇಕಾದ್ರೆ ಈ ಲೂಪ್ ಬಿಡ್ತೀವಿ, ಸ್ವಲ್ಪ ದೊಡ್ಡದಾಗಿದ್ದರೆ ನಾವು ಈ ಶಟಲ್ ಯೂಸ್ ಆಗುತ್ತೆ, ಅಂದರೆ ಇದರಿಂದನೇ ನಾವು ಅಟ್ಯಾಚ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಸೊ ತುಂಬ ಚಿಕ್ಕದು ಬಿಟ್ಟರೆ ಅದು ಬರೋದಿಲ್ಲ. ಸೊ ಹಾಗಾಗಿ ಇಷ್ಟು ಮೀಡಿಯಮ್ ಇಷ್ಟು ಲೂಪನ್ನು ಬಿಡ್ರಿ. ನಿಮಗೆ ಯಾವಾಗ ಶಟಲಲ್ಲೇ ನಾವು ಪೆಟಲ್ ಜಾಯಿನ್ ಮಾಡ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಬಟ್ ಬೀಡನ್ನು ಮಾತ್ರ ಕಂಪಲ್ಸರಿ ನೀಡಲ್ನ ಯೂಸ್ ಮಾಡಲೇಬೇಕು. ಟೂ 3 4 5 6 ಮತ್ತು ಡಬಲ್ ನಾಟ್ ಅಲ್ಲ ಲೂಪ್ ಮತ್ತು 6 ಡಬಲ್ ನಾಟ್. ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ರಿಮೂವ್ ಮಾಡಿಬಿಟ್ಟು ನೋಡಿ ಇದು ಆಫ್ ಆಯಿತು, ಅಂದರೆ 3 ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಒಂದು ಕಲರು ಆಫ್ ಇದೆಯಲ್ಲ ಒಂದು ಪೆಟಲಲ್ಲಿ. ಈಗ ನಾವು ಇದನ್ನು ಈ ಉಲ್ಟಾ ಇಟ್ಕೊಳ್ಳೋಣ. ಉಲ್ಟಾ ಇಟ್ಕೊಂಡ್ಬಿಟ್ಟು ಈಗ ನಾನು ಗ್ರೀನ್ ಹಾಕಬೇಕಲ್ಲ, ಇದು ಗ್ರೀನ್ ಥ್ರೆಡನ್ನು ಸ್ವಲ್ಪ ಎಳ್ಕೊಳ್ಳೋಣ. ಯಾಕಂದರೆ ಇದು ಲೂಸ್ ಆಗಿರುತ್ತೆ ನೋಡಿ, ಈ ಥರ ಲೂಸ್ ಆಗಿಬಿಟ್ಟಿರುತ್ತಿಲ್ಲ. ಇದನ್ನು ಸ್ವಲ್ಪ ನಾವು ಬೆರಳಲ್ಲಿ ಇಟ್ಕೊಂಡು ಈ ಥರ ಎಳ್ಕೊಂಡ್ರೆ ಅದು ಸ್ಟಿಫಾಗಿ ಕೂರುತ್ತೆ ಪೆಟಲ್ಸ್. ಈಗ ರಾಮ ಗ್ರೀನ್ದು ಪೆಟಲ್ಸ್ ಹಾಕ್ತಾಯಿದ್ದೀನಿ. ಸೇಮ್ 6 ಡಬಲ್ ನಾಟ್ 2 3 4 5 6
6 ಕಂಪ್ಲೀಟ್ ಆಯಿತು. ಈಗ ಜಾಯಿನ್ ಮಾಡ್ತಿದ್ದೀನಿ. ಕಲ್ತ್ರೆ ಟ್ಯಾಟಿಂಗು ತುಂಬ ಈಸಿ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮಗೆ ಒಂದು ಸೀರೆಗೆ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕ್ರೋಶ ಥರ ಬೇಗ ಬೇಗ ಹಾಕೋಕ್ಕೆ ಬರಲ್ಲ. ಸೊ ಹಾಗಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಿದೆ ಸ್ಯಾರಿಗೆ. ಈ ಕುಚ್ಚು ಕಟ್ತೀವಿ ಕ್ರೋಶದಿಂದ, ಅದು ಕುಚ್ಚು ಸ್ವಲ್ಪ ಮಡ್ಚಿಟ್ರೆ ಹಾಗೆ ಮಡಿಕೆ ಎಲ್ಲ ಹಾಕುತ್ತೆ. ಇದು ಆ ಥರ ಏನೂ ಆಗಲ್ಲ. ಟ್ಯಾಟಿಂಗ್ದು ವರ್ಕು ಬೀಡು ಅಷ್ಟೇ. ಯಾಕಂದರೆ ನಾವು ಈಗ ಹೇಗೆ ಯೂಸ್ ಮಾಡಿದ್ರು ಇದು ಲೇಸ್ ವರ್ಕ್ ಅಲ್ವಾ, ಚಿಕ್ಕದಾಗಿರುತ್ತೆ ಲೇಸ್ ವರ್ಕು. ಹಾಗಾಗಿ ಇದು ಏನೂ ಆಗೋದಿಲ್ಲ. ಅಂದರೆ ಮಡಿಕೆ ಗಿಡ್ಕೆ ಆಗೋದು ಏನೂ ಆಗೋಲ್ಲ. ನಾವು ಹೇಗೆ ಇಟ್ಟಿರ್ತೀವೋ ಅದು ಹಾಗೆ ಇರುತ್ತೆ. ನಿಮಗೆ ತುಂಬ ಚಿಕ್ಕ ಸೈಜ್ ಬೇಕು ಅಂದ್ರೂ ಹಾಕ್ಕೋಬೋದು, ದೊಡ್ಡ ಸೈಜ್ ಬೇಕು ಅಂದ್ರೂ ಹಾಕ್ಕೋಬೋದು. ಅಂದರೆ ಸ್ವಲ್ಪ ಲೆಂತ್ ಬ್ರಾಡ್ ಆಗಿರಲಿ ಅಂತಂದು ಈ ಥರ ನೋಡಿ. ಇದು 7 ಡಬಲ್ ನಾಟ್ ಹಾಕಿದ್ದೀನಿ, ಇಷ್ಟಿದೆ. 5 ಡಬಲ್ ನಾಟ್ ಹಾಕಿದ್ರೆ ಇನ್ನೂ ಚಿಕ್ಕದಾಗಿ ಬರುತ್ತೆ ಇದು ಫ್ಲವರ್ಸು. ಸೊ ಇಲ್ಲಿ ಡಬಲ್ ಕಲರ್ ಅಲ್ಲ, ಸ್ವಲ್ಪ ಹೈಲೈಟಾಗಿ ಕಾಣಲಿ ಪೆಟಲ್ಸ್ಗಳು ಅಂತ ನಾನು ಈ ಥರ 7 ಡಬಲ್ ನಾಟ್ಸಲ್ಲಿ ಹಾಕಿದ್ದೀನಿ. ನಾನೀಗ ಇಲ್ಲಿ ನಿಮ್ಗೆ ತೋರಿಸ್ತಿರೋದು 6 ಡಬಲ್ ನಾಟ್. ನಿಮಗೆ ಇನ್ನೂ ದೊಡ್ಡದಾಗಬೇಕು ಅಂದರೆ ಇನ್ನೂ ರೈಸ್ ಮಾಡ್ಕೋಬೋದು. ನಾಟನ್ನು 8, 9 ಈ ಥರ ಮಾಡ್ಕೋಬೋದು. 6 ಲೂಪ್ 6 ಡಬಲ್ ನಾಟ್ಸ್. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಮತ್ತೆ ನಾವು ಸೇಮ್ ರಾಮ ಗ್ರೀನಲ್ಲೇ ಇನ್ನೊಂದು ಡಬಲ್ ನಾಟನ್ನು ಹಾಕೋಣ. ಅದಕ್ಕೂ ಮುಂಚೆ ಶಟಲನ್ನು ಲೂಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಎಳೆದ್ಬಿಟ್ಟು ಬೆರಳಲ್ಲಿ ಇಟ್ಕೊಂಡ್ರೆ ಅದು ಶಟಲ್ ತಿರುಗಿ ಲೂಸ್ ಆಗುತ್ತೆ. ಇಲ್ಲಾಂದರೆ ಅದು ಸ್ಟ್ರಕ್ ದಾರ ಸುತ್ತಕೊಂಡಿರುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ. ದಾರ ಎಳಿಬೇಕಾದ್ರೆ ಕಟ್ಟಾಗುತ್ತೆ. 4, 5, 6 ನೋಡಿ, ಇಷ್ಟು ಚಿಕ್ಕದು ಬಿಟ್ಟು ಈ ಥರ ಎಳ್ಕೋಬೇಕು. ಸ್ವಲ್ಪ ನಿಮಗೆ ಬರಲಿಲ್ಲ ಅಂದರೆ ನೀವು ಕ್ರೋಶನ ಯೂಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ಮತ್ತು 5, 6 ಡಬಲ್ ನಾಟ್, 3, 4, 5, 6. ನಾನು ಹೇಳಿದ್ನಲ್ಲ ಬೀಡು ನಿಮ್ಮ ಆಪ್ಷನಲ್ಲು. ಅಂದರೆ ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಬೀಡನ್ನು ಏರಿಸ್ಕೋಬೇಡಿ ಶಟಲ್ಗೆ. ಅದು ಸ್ಟಿಚ್ ಮಾಡ್ಬೇಕಾದ್ರೆ ಆವಾಗ ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ. ಬಟ್ ಇನ್ನು ಕೆಳಗಡೆ ಬರುತ್ತಲ್ಲ ಕೆಳ ಸೈಡು, ಅದನ್ನು ನೀವು ಶಟಲ್ಗೆ ಏರಿಸ್ಕೊಂಡು ಹಾಕ್ಕೊಳ್ಳಿ. ಚಿಕ್ಕ ಬೀಡಾದರೆ. ದೊಡ್ಡ ಬೀಡಾದರೆ ಸ್ವಲ್ಪ ಅದೇ 3 mm ಬೀಡಿ ಥರ ಆದರೆ ನೀವು ನೀಡಲನ್ನು ಯೂಸ್ ಮಾಡಿ ಬೀಡನ್ನು ಹಾಕ್ಕೋಬೋದು. ಕಂಪ್ಲೀಟ್ ಆಯ್ತು ಈ ಪೆಟಲ್ಸು. ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ ಈಗ 5 ನಾಟ್ ಆಯಿತು. 5 ಡಬಲ್ ನಾಟ್ ಆಗಿದೆ ನೋಡಿ. ಈಗ ಮತ್ತೆ ನಾನು ಇನ್ನೂ ಒಂದು ಡಬಲ್ ನಾಟ್ ಹಾಕಬೇಕು. ಅದು 2 ಕಲರಲ್ಲಿ ಇರಬೇಕಲ್ವಾ. ಈಗ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸುತ್ಕೊಳ್ಳಿ ಬೆರಳಿಗೆ. ಒಂದು ವೇಳೆ ನಿಮಗೆ ದಾರ ಕಡಿಮೆ ಇತ್ತು ಅಂದರೆ ಒಂದು ದಾರ ಜಾಸ್ತಿ ಇರುತ್ತೆ, ಒಂದು ದಾರ ಕಮ್ಮಿ ಇರುತ್ತೆ ನಿಮ್ಮ ಹತ್ರ ಅದು ಸ್ಟಾಕು. ಆವಾಗ ಅದು ಮತ್ತೆ ಇನ್ನೊಂದು ಥ್ರೆಡ್ಡು ಅದೇ ಥರ ಸೇಮ್ ಇದ್ದರೆ ಓಕೆ. ಹುಡ್ಕೋಕೆ ಹೋದರೆ ಮತ್ತೆ ಏನಾದರೂ ಶೇಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆವಾಗ ನೀವು ಕಮ್ಮಿ ಇರೋ ದಾರನ ಸುತ್ಕೋಬೇಡಿ ಬೆರಳಿಗೆ, ಜಾಸ್ತಿ ಇರೋ ದಾರನ ಸುತ್ಕೊಳ್ಳಿ. ಆವಾಗ ಬ್ಯಾಲೆನ್ಸ್ ಆಗುತ್ತೆ ಥ್ರೆಡ್ಡು. ನೋಡಿ ನಾನು ಗ್ರೀನ್ನೇ ಸುತ್ಕೊಂಡಿದ್ದೀನಿ. ಇದರ ಇನ್ಸೈಡ್ ಥ್ರೆಡ್ ಹೋಗಲೇಬೇಕು. ಸೇಮ್ 6 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. 4, 5, 6 ಆದಮೇಲೆ ಗ್ರೀನ್ ಪೆಟಲ್ಗೆ ಗ್ರೀನ್ ಥ್ರೆಡನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಮತ್ತು 6 ಡಬಲ್ ನಾಟ್, ಇದು ಈಗ ಸ್ಟಾಪ್ ಮಾಡ್ತೀನಿ. ನೋಡಿ 2 ಟೈಮ್ಸ್ 6 ಆಗಿದೆ. ಇನ್ನು 2 ಟೈಮ್ಸು ಪಿಂಕ್ ಹಾಕಬೇಕು. ಇದನ್ನು ರಿಮೂವ್ ಮಾಡಿ
ನೋಡಿ ಫ್ಲವರ್ನ ಈಗ ಉಲ್ಟಾ ಇಟ್ಕೊಳ್ಳೋಣ. ಉಲ್ಟಾ ಇಟ್ಕೊಂಡು ಮತ್ತು ಗ್ರೀನ್ ಥ್ರೆಡ್ಡನ್ನೇ ನಾವು ಬೆಳ್ಳಿಗೆ ಸುತ್ಕೋಬೇಕು. ನೋಡಿ ಗ್ರೀನ್ ಥ್ರೆಡ್ಡನ್ನು ಸುತ್ತಕೊಂಡು ಈ ಶಿಟ್ಟಲ್ಲು ಇನ್ಸೈಡ್ ಹೋಗಿರುತ್ತಲ್ವ, ಆ ಕಡೆ ಬಿಟ್ಕೊಂಡು ಗ್ರೀನ್ನ ಈಗ ಪಿಂಕ್ ಶೆಟಲ್ಲ ಕೈಗೆತ್ಕೊಂಡು ನಾಟನ್ನು ಹಾಕಬೇಕು. ಬಟ್ ನಾಟು ಎಳಿಬಾರ್ದು. ನೋಡಿ ಇದು ಡಿಸ್ಟರ್ಬ್ ಆಗುತ್ತೆ ಅಂದರೆ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ. ನೋಡಿ ಎಳಿಬಾರ್ದು ನಾಟು. ಬಟ್ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ನಾವು ಅದು ಕ್ಲೋಸಾಗಿ ಎಳ್ಕೋಬೇಕು ಪಿಂಕ್ ಕಲರು, ಅಂದರೆ ಲೂಸ್ ಬಂದುಬಿಡುತ್ತೆ. ನೋಡಿ 6 ಡಬಲ್ ನಾಟ್. ಸೇಮ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೇ ಇರುತ್ತೆ. ನೀವು ಅಂದರೆ ಉಲ್ಟಾ ಹಾಕ್ಬೇಕಾದ್ರೆ ನಾವು ಈ ಥ್ರೆಡ್ ಉಲ್ಟಾ ಹಾಕಬೇಕಾದ್ರೆ ಸ್ವಲ್ಪ ಅದು ಬಾಯಲ್ಲಿ ಹೇಳ್ಕೊಂಡು ಹಾಕಿ, ಕನ್ಫ್ಯೂಸ್ ಆಗಲ್ಲ. ಮೇಲೆ 6 ಆಗಿದೆ ಇದು ನೋಡಿ. ಈಗ ಇಲ್ಲಿ ಅಟ್ಯಾಚ್ ಮಾಡೋಣ. ನೋಡಿ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಈಗ ಮತ್ತೆ ಮೇಲೂ ಕೇಳಿಕೊಂಡು ಒಂದು ಪೆಟಲ್ಸ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಗ್ರೀನ್ ಥ್ರೆಡ್ಡನ್ನು ಹೇಳ್ಕೊಂಡು ಅದರೊಳಗಡೆ ನಾವು ಶೆಟಲನ್ನು ಇನ್ಸರ್ಟ್ ಮಾಡಬೇಕು, ಪಿಂಕ್ ಶೆಟಲ್. ಅದು ಇನ್ಸರ್ಟ್ ಮಾಡಿದ್ದಾದಮೇಲೆ ಈ ಥ್ರೆಡ್ಡನ್ನು ಹೇಳ್ಕೊಳ್ಳಿ, ಸ್ಟ್ರೈಟ್ ಆಗುತ್ತೆ ಅವಾಗ. ಸೇಮ್ ಮತ್ತೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಈ ಥರ ನಿಮ್ಮ ಅದೇ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಹೇಳ್ಕೊಂಡು ಹಾಕಿದ್ರೆ ಸ್ವಲ್ಪ ಅದು ಕನ್ಫ್ಯೂಸ್ ಆಗಲ್ಲ. ಅಂದರೆ ನಾಟ್ ಎಷ್ಟು ಹಾಕಿದೆ ಅಂತ ಗೊತ್ತಾಗಲ್ಲ, ಯಾಕಂದರೆ ಉಲ್ಟಾ ಹಾಕ್ಬೇಕಾದ್ರೆ ನಮಗೆ ಅದು ಆ ಥರ ಅಭ್ಯಾಸ ಆಗಿರುತ್ತಲ್ವ. ಇದು 6 ಆಗಿದೆ ನೋಡಿ. ಹೀಗಿಟ್ಕೊಂಡು ಬೆರಳಲ್ಲಿರೋ ದಾರ ತೆಗೆದುಬಿಟ್ಟು ಗ್ರೀನ್ ಶೆಟಲ್ ದಾರ ಸುತ್ತಿದ್ದೀವಲ್ಲ ಬೆರಳಿಗೆ ಇಳಿಬೇಕು ಅದನ್ನು. ಸ್ವಲ್ಪ ಈ ಥರ ಹೆಬ್ಬೆರಳಲ್ಲಿ ಇಟ್ಕೊಂಡು ಇಳಿಬೇಕು. ನೋಡಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಇದ್ದರೆ ನಿಮಗೆ. ಬಟ್ ನಾವು ಈ ಸಿಂಗಲ್ ಕಲರ್ ಹಾಕಿ ಅಟ್ಯಾಚ್ ಮಾಡ್ತೀವಲ್ಲ, ಅದು 2 ಕಡೆ ಹಿಂಗೆ ಜಾಯಿನ್ ಮಾಡ್ತೀವಿ ನಾವು. ಇಲ್ಲಿ ನಾನು 5 ಈ ಥರ ಹಿಂಗೆ 2 ಪೆಟಲ್ಸ್ ಜಾಯಿನ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ಜಾಯಿನ್ ಆಗೋದು ಒಂದೇ ಪೆಟಲ್ಸು, ಇದೊಂದು ಪೆಟಲ್ಸ್ಗೆ ಜಾಯಿನ್ ಆಗುತ್ತೆ, ಇದು ಸ್ಯಾರಿಗೆ ಜಾಯಿನ್ ಆಗುತ್ತೆ. ನೋಡಿ ಲಾಸ್ಟು ಒಂದು 15 ಡೇಸ್ ಬ್ಯಾಕ್, 1 ಮಂತ್ ಬ್ಯಾಕೆ 4 ಪೆಟಲ್ಸ್ ತೋರಿಸಿದೆ ಇದೇ ಥರ ಆಫ್ ಆ್ಯಂಡ್ ಆಫಲ್ಲಿ. ಸೊ ನೀವು ಅದೇ ಥರ ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ 4 ಪೆಟಲ್ಸಲ್ಲಿ, ಯಾಕಂದರೆ ಮಧ್ಯದಲ್ಲಿ ಒಂದೇ ಪೆಟಲ್ಸ್ ಬರೋದು. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾವು 8, 9 ಈ ಥರ ರೇಂಜಲ್ಲಿ ನಾಟನ್ನು ಹಾಕ್ಕೊತೀವಿ. ಇದು ಚಿಕ್ಕದಾಗಿ, ಯಾಕೆಂದರೆ 6 ಪೆಟಲ್ಸ್ ಬರುತ್ತಲ್ಲ, ಫ್ಲವರೇ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ 6 ಡಬಲ್ ನಾಟ್, 5 ಡಬಲ್ ನಾಟ್, 7 ಡಬಲ್ ನಾಟ್, ಇದು ಇಷ್ಟು 3 ನಂಬರ್ಸಲ್ಲಿ ಹಾಕ್ಕೊಂಡ್ರೆ ನಿಮಗೆ ಒಂದು ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ. ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ 8 ಡಬಲ್ ನಾಟ್ಸ್, 9 ಈ ಥರ ಹಾಕೋಬೇಕು, ಅದು ತುಂಬ ದೊಡ್ಡದಾಗಿ ಕಾಣುತ್ತೆ. ನೋಡಿ ಇದು 6, ಇದು ನಾನು 7 ಹಾಕಿದ್ದೀನಿ. ಬಟ್ ಒಂದೊಂದು ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದೊಂದು ಥ್ರೆಡ್ಡು ದಪ್ಪ ಇರುತ್ತೆ, ಒಂದೊಂದು ಥ್ರೆಡ್ಡು ಸಣ್ಣ ಇರುತ್ತೆ. ಸೊ ಹಾಗಾಗಿ ಥ್ರೆಡ್ ಮೇಲೆ ನಮಗೆ ಸೈಜೂ ಸಹ ಮೆನ್ಷನ್ ಆಗುತ್ತೆ. ನೋಡಿ ಈಗ ಸೇಮ್ ಮತ್ತೆ ನಾವು ಗ್ರೀನ್ ಥ್ರೆಡ್ ಹಾಕಬೇಕಲ್ವಾ, ಯಾವುದಾದ್ರೂ ನೀವು ಒಟ್ಟಿಗೆ ಬೆರಳಿಗೆ ಯಾವ್ದು ಜಾಸ್ತಿ ಇರುತ್ತೋ ಅದು ಸುತ್ಕೊಳ್ಳಿ. ಅಂದರೆ ನಿಮಗೆ ಆಪ್ಷನ್ ಇಲ್ಲ ಕಮ್ಮಿ ಇದೆ ಅಂದಾಗ, ಇಲ್ಲ ಇದೆ ಥ್ರೆಡ್ ಇದೆ ಅಂದರೆ ಯಾವುದಾದ್ರೂ ಸುತ್ಕೋಬೋದು. ಯಾವುದು ಆಫ್ ಆ್ಯಂಡ್ ಆಫ್ ಹಾಕ್ಬೇಕಾದ್ರೆ ನಾನು ಹೇಳೋದು, ಈ ಪೆಟಲ್ಸ್ ಫಸ್ಟ್ ಪೆಟಲ್ಸ್ ಲಾಸ್ಟ್ ಪೆಟಲ್ಸ್ ಹಾಕ್ಬೇಕಾದ್ರೆ ನೀವು ಬೆರಳಿಗೆ ಯಾವ್ದು ಸುತ್ಕೊತೀರೋ ಅದನ್ನೇ ಮೇಲೆ ಕೆಳಗೆ ಹಾಕಬೇಕಲ್ವಾ. ನೋಡಿ
ಇದನ್ನು ಹಾಕ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಳ್ಕೋಬೇಕು ಥ್ರೆಡ್ಡನ್ನು ನಾವು. ಇದರಿಂದ ನಾಟ್ ಬರ್ತಾ ಇದೆ, ಇದರಿಂದ ಅಲ್ಲ. ಬಟ್ ಪಿಂಕ್ ಇದ್ರ ಅಪೋಸಿಟ್ ಹಾಕ್ಬೇಕಾದ್ರೆ, ಪಿಂಕ್ ಹಾಕ್ಬೇಕಾದ್ರೆ ನಾವು ಶೆಟ್ಟಲ್ಲಿ ಯಾವ್ದು ಇಟ್ಕೊತೀವೋ ಆ ಥ್ರೆಡ್ ಬರಬೇಕು. ಸೇಮ್ 6 ಡಬಲ್ ನಾಟ್, ಮತ್ತೆ 5 6 1 ಲೂಪ್, ಮತ್ತು ಸೇಮ್ ಮತ್ತು 4 5 6 ಆಯಿತು. ಈಗ ಥ್ರೆಡ್ ತೆಗೆದುಬಿಟ್ಟು ಉಲ್ಟಾ ಇಟ್ಕೊಳ್ಳೋಣ. ಫ್ಲವರ್ನ ಉಲ್ಟಾ ಇಟ್ಕೊಂಡು ಸೇಮ್ ಗ್ರೀನ್ ಕಲರ್ ಥ್ರೆಡ್ ಸುತ್ತಕೊಂಡು ಪಿಂಕ್ ಕಲರ್ ಥ್ರೆಡ್ಡೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಎಳಿಬಾರ್ದು. ಮೇಲೆ ಕೆಳಗೆ, ಮೇಲೆ ಕೆಳಗೆ. ನೋಡಿ 6 ಆಗಿದೆ. ಈಗ ಒಂದು ಲೂಪ್, ಮೇಲೆ ಕೆಳಗೆ. ಸಿಕ್ಸ್ ಆಗಿದೆ, 5 ಆಗಿದೆ. ಇನ್ನು ಹಾಫ್ ಹಾಕ್ಕೋಬೇಕು. ಇದು ಕಂಪ್ಲೀಟ್ ಆಯಿತು. ಈಗ ರಿಮೂವ್ ಮಾಡಿ ಥ್ರೆಡ್ಡನ್ನು. ಇಲ್ಲಿ ಯಾವ ಥ್ರೆಡ್ ಎಳಿಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಆವಾಗ ನಾವು ಯಾವುದು ಬೆರಳಿಗೆ ಸುತ್ತಕೊಂಡಿರ್ತೀವೋ ಆ ಥ್ರೆಡ್ ಶೆಟ್ಟಲನ್ನು ಎಳಿಬೇಕು. ನೋಡಿ, ಈ ಥರ ಬರುತ್ತೆ. ಇದನ್ನ ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದಿವಸ ನಾನು 4 ಪೆಟಲ್ಸಲ್ಲಿ ಹಾಕ್ತಿದ್ದೆ, ಇದು 6 ಪೆಟಲ್ಸಲ್ಲಿ ಟ್ರೈ ಮಾಡಿದ್ದೀನಿ. ನೋಡಿ, ಫ್ರೆಂಡ್ಸ್ ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಗೋಸ್ಕರ. ನೋಡಿ, ಬೀಡು ನಿಮ್ಮ ಆಪ್ಷನಲ್ಲೂ ಹಾಕ್ಕೊಳ್ಳಿ. ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೇಕು ಅಂದರೆ ನೀವು ಸ್ಮಾಲು ಕ್ರಿಸ್ಟಲ್ ಬೀಡು, ಜೇನುತುಪ್ಪದ ಬೀಡು ಬರುತ್ತಲ್ವ, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಫ್ರೆಂಡ್ಸ್ ಈಗಲೇ ಟ್ರೈ ಮಾಡಿ ನೀವು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.